ಅತ್ಯುದ್ರಿಕ್ತ ವಿದೋಷೋತ್ಸುಕಮಃ ಜ್ಞಾನೈಕ ದಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಫಲ ಸಂಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಅಂತ ಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇಲ್ಲೇ ನೋಡಿ, ಸಾಮಾನ್ಯವಾಗಿ ಬಿಡೋರು 1ನೇ ಕ್ಲಾಸಿಗೆ ಹೋದ ಕ್ರಮನೇ ಬೇರೆ, ಮಿಡ್ಲ್ ಕ್ಲಾಸ್ ಓದೋದು ಬೇರೆ, ಮಿಡ್ಲ್ ಸ್ಕೂಲ್ ಓದೋದು ಬೇರೆ, ಹೈಸ್ಕೂಲ್ ಬೇರೆ. ಈ PhD ಲೆವೆಲ್ ನಲ್ಲಿ ಗೈಡೆನ್ಸ್ ಅಷ್ಟೇ, ಎಲ್ಲ ನೋಡ್ತಾ ಇರ್ತಾರೆ. ಇಲ್ಲಿ ಬಂದ್ಬಿಟ್ರೆ ಮುಂದೆ ಗೊತ್ತಾಗೋದೇ ಇಲ್ಲ. ಧ್ಯಾನ ಆ ಸ್ಥಿತಿ ಹೋಗು, ಅದನ್ನು ದಾಟಬೇಕು. ಮತ್ತೆ ಸೆಲ್ಫ್ ಗೈಡೆನ್ಸೇ ಬೇಡ, ಅದಕ್ಕೂ ಪ್ರಾವಿಡೆಂಟ್ ಇದೆ, ನಾನು ಸ್ವಂತನೇ ಮಾಡ್ಬೋದು. ಎಲ್ಲ ಆ ಸ್ಟೇಜ್ ರೀಚ್ ಆಗಿದೆ. 1ನೇ ಕ್ಲಾಸ್ಗೆ ಹೇಳ್ಬಿಟ್ರೆ ಹಾಳು ಮಾಡಿ ಕೂತ್ಬಿಡ್ತಾರೆ. ಈ ಕೆಮಿಸ್ಟ್ರಿಗೆ ನಾನು ಸೆಲ್ಫ್ ಹೋದ್ರೆ ಆಸಿಡ್ ಕುಡಿದು ಹೆಚ್ಚಿನ ಪಾಯ ಕುಡಿದು ಬಿಡ್ತಾರೆ ಅಷ್ಟೇ. ಅದಕ್ಕೆ ಬರೋದು ಧ್ಯಾನದ ಸ್ಟೇಜ್ ಅದು. ಮೊದಲು ಧ್ಯಾನ ಮಾಡಿ ಎಷ್ಟೋ ಸರ್ತಿ ದಾರಿ ತಪ್ಪು ಹೋಗ್ತಾರೆ, ಬಂದು ಧ್ಯಾನ ಮಾಡ್ತಾರಲ್ಲ ಒಂಥರ ಬೇಡದಾಗಿರ್ತಾರೆ. ಅದಕ್ಕೆ ಧ್ಯಾನಕ್ಕೆ ಅರ್ಹತೆ ಬೇಕು, ಮೊದಲು ಮಾಡಬಾರ್ದು ಅಂತ ಹೇಳಿ. ನಾನು ಡೇಂಜರ್ ಇದೆ ಕೆಮಿಸ್ಟ್ರಿ ಅಂತ, ಒಳ್ಳೇದಲ್ಲ, ಕೆಟ್ಟದಾಗ್ಬಿಡುತ್ತಲ್ಲ. ಹಾಗೆ ಮನಸ್ಸು ಡೈವರ್ಟ್ ಏನೋ ಆಗ್ಬಿಡ್ತಾರೆ, ಗೊತ್ತಾಗೋದೇ ಇಲ್ಲ, ವಾಪಸ್ ಒಳಗೆ ಬರೋದಿಲ್ಲ ಅವರಿಗೆ. ಅರ್ಥ ಆಯ್ತಾ? ನಮಗೆ ಏನೂ ಗೊತ್ತಿಲ್ಲದೆ ಕಾಲ್ ಸ್ಟಾರ್ಟ್ ಮಾಡಿ ತೊಗೊಂಡು ಹೊತ್ತು ಕೊಟ್ರೆ ಆಗ ಎಲ್ಲಿ ಸಿಕ್ಕ ಹೊಡೆದಾಕಿ ಕೊಡ್ತಾರೆ. ಅವಾಗ ಮುಂಚೆ ಎಲ್ಲ ಗೊತ್ತಿರ್ಬೇಕು ಅವ್ರಿಗೆ, ಎಲ್ಲಿ ಹೇಗೆ ನಿಲ್ಲಿಸ್ಬೇಕು, ಏನ್ ಮಾಡ್ಬೇಕು, ಟರ್ನಿಂಗ್ ಹೇಗೆ ಮಾಡ್ಬೇಕು ಎಲ್ಲ ಕೂತ್ಕೊಂಡು ಪಕ್ಕದ ತೋರಿಸಿ ಆಮೇಲೆ ಅವನ ಕೈಲಿ ಕೊಡ್ತಾರೆ. ಈ ಬದಲೇ ಕೊಟ್ಬಿಟ್ರೆ ಎಷ್ಟೋ ತರ ಆ ರೀತಿ ಮಾಡಿ ಫಸ್ಟ್ ತಗೊಂಡ್ ದಿವಸನೇ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಹೊಡೆದು ಹೋಗ್ಬಿಟ್ಟಿದ್ದಾರೆ. ಹಾಗೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಸತ್ತೆ ಏನೋ ತಪ್ಪಿಬ್ಬಾಗ್ಬಿಡ್ತಾರೆ. ಧ್ಯಾನ ಆ ತರ, ಧ್ಯಾನ ಇದು ಡೈರೆಕ್ಟ್ ಹೋಗ್ತಾ ಸಾಧನೆ ಮುಂದುವರಿತಾ ಇರೋದು. ಇಷ್ಟೆಲ್ಲ ತಯಾರಾಗಿರ್ಬೇಕಾದ್ರೆ ಪಕ್ಕದ ಹೇಳಿ ಆಗ್ಬಿಟ್ಟಿದೆ, ಎಲ್ಲ ಮುಗಿದೋಗಿದೆ. ಈಗ ಡ್ರೈವ್ ಮಾಡ ಅಲ್ಲಿ ಇನ್ನೊಬ್ಬ ಪಕ್ಕ ಡ್ರೈವರ್ ಕೂತಿರಲ್ಲ, ಇನ್ನೊಬ್ರು ಇರೋದಿಲ್ಲ, ಎಲ್ಲ ಬೋರ್ಡ್ ಓದೋಗ್ಬಿಟ್ಟಿದ್ದಾರಲ್ಲ, ಇನ್ನೊಬ್ರು ಇರೋದಿಲ್ಲ. ಆ ಸ್ಟೇಜ್ ರಿಯಲ್ ಧ್ಯಾನ. ಅದಕ್ಕೆ ಹೋಗ್ಬೇಕಾದ್ರೆ ತುಂಬಾ ಓದಿರ್ಬೇಕು. ಇನ್ನೇನಾಯ್ತು ಈಗ, ಧ್ಯಾನ ಅಂಬೋದು 50 ರೂಪಾಯಿ ಧ್ಯಾನ ಆಗೋಗುತ್ತೆ. 50 ರೂಪಾಯಿ 100 ರೂಪಾಯಿ ಧ್ಯಾನ ಅಂತ ಆಗ್ಬಿಟ್ಟು ಕೊನೆಗೆ ಧ್ಯಾನ ಹತ್ತನೇ ಕೆಟ್ಟೋಗ್ಬಿಟ್ಟು. ವೇದವಾಕ್ಯಗಳು ಕೊಟ್ರು. ನಿನ್ನೆ ಓದಿದ್ದಲ್ಲ ಯಾವ್ದಾವ್ದಾಗಿತ್ತು ಈಗ ಬಂದೆ. ಶಾಮೋ ಹೃದಯಸ್ಥಿತೋ ವಿಷ್ಣು ಶಬಲೋ ಬಂದೆ. ಉತ್ತಮ ಪುರುಷ ಸ್ಪನ್ಯ ಏತಮಾನಂದಮಯ ಮಾತ್ಮಾನಂ ಆಗಿತ್ತಲ್ಲ, ಹೌದಾ? ಆಯ್ತಾ? ಸೌಮ್ಯ ಹಿಮಾಸ ಇಲ್ಲಿದೆ, ಇಲ್ಲಿದೆ, ಸಿಕ್ಕಿಬಿಡಿ. ಇವೇ ಧಾಮಾಹ ಊರ್ಜಂ ವೇದಶ್ಚಾಭಿಮಾನೇನ ಭೂತೈರ್ಮಹದ್ಭೇ ಮಾಯಾ ಕಿಮತಾ. ಕೋಟ್ ಮಾಡಿದ್ದು ಇಲ್ಲೇ ಬಂತು ಮತ್ತೆ ಈಗ. ಏತ ಮಾಯಮಾಜ್ಞಾನಮುಪಾಸತ್ಯಾವತೋ ಪುರುಷಸ್ಪನ್ಯ ಸವುತ್ಥಾಯ ಜೀವಾ ಮುಕ್ತಾ ಮುಂದೆ ತದಸ್ಯ ತಾತ್ಪರ್ಯಂ ನಹಿ ಜೀವಾನನ್ಯಸ್ಯ ಪ್ರಿಯಾನುಭವೋ ಅಸ್ತಿ ಸಾಮ ಸಂಹಿತಾಯಾಂ ಗೋಲೋ ಪದ್ಮವಾಪ್ನೋತಿ. ಹಿಂದಿದೆ ಮತ್ತೆ ನ ತತ್ರ ಪರ್ಯೇತಿ ಚಕ್ಷನ್ ಕ್ರೀಡನ್ ರಮಮಾನಃ ಸ್ತ್ರೀಭಿರ್ವಾ ಯಾನೈರ್ವಾ. ಅದಾಯ್ತಲ್ಲ. ಇನ್ನು ಹಿಂದೆ ಮುಂದೆ, ಮುಂದೆ ಅಂದ್ರೆ ಹೇಗೆ, ಆ ಕಡೆ ಮುಂದೆ ಮುಂದೆ. ಶ್ಯಾಮೋ ಹೃದಯಸ್ಥಿತೋ ವಿಷ್ಣು. ಇಲ್ಲಿದೆಯಲ್ಲ, ಅದೇ ಹೇಳಿ, ಇಲ್ಲೇ ನಯತ್ರ ಮಾಯಾ ಕಿಮತಾ ಹರೇರಯತ್ರ ಕೃಷ್ಣೋ ಮುಕ್ತೈರ್ಜ್ಯತೆ ವಿತಮೋಹೈಹಿ ಸನ್ಮೂಲಾಹ. ಎಲ್ಲದಕ್ಕೂ ಮೂಲ ಯಾರು ಅಂತ ಕೇಳಿದ್ರೆ ಪರಮಾತ್ಮನೇ. ಅದೇ ಊರ್ಧ್ವ ಮೂಲ ಮತಶಾಖಂಗೆ ಇವೆರಡು ಉಪನಿಷತ್ತು ಹೇಳಿದ ಅರ್ಥ. ಅದು ಗೀತೆ, ಇದು ಉಪನಿಷತ್. ಸಭಾನ್ ಪರ್ಯೇತಿ ಚಕ್ಷನ್ ಕ್ರೀಡನ್ ರಮಮಾನಃ ಸ್ತ್ರೀಭಿರ್ವಾ ಯಾನೈರ್ವಾ ಜ್ಞಾತಿಭಿರ್ವಾ. ಆಮೇಲೆ ಉಪಜನ್ಮ ಸ್ಮರನ್ ನಿಧಂ ಶರೀರಂ ನಿತ್ಯತ್ರಾಪಿ ಭೇದ ಅವಸ್ಥಾನ ಶ್ರುತೇ. ಅಲ್ಲೂ ಕೂಡ ನೋಡ್ತಾನೆ, ತಿಳಿತಾನೆ, ಓಡಾಡ್ತಾನೆ, ಸ್ತ್ರೀಯರಿರ್ತಾರೆ, ವಿಹಾರ ಮಾಡ್ತಾನೆ, ಯಾನಗಳಿವೆ, ಪರಿಜನರಿದ್ದಾರೆ ಎಲ್ಲ ಹೇಳೋದ್ರಿಂದ ಅಲ್ಲಿ ಭೇದ ಸ್ಪಷ್ಟ ಆಗುತ್ತೆ. ಅಲ್ಲಿಗೆ ಗೊತ್ತಾಯ್ತಾ? ಆ ಭೇದ ಹೇಳಲೇ ಇಲ್ಲ. ಉಪಶಬ್ದಾದಂತರ ಶಬ್ದಾಚ ಮುಕ್ತಶ್ಚ ಪರಂಜ್ಯೋತಿ ಸಮೀಪಸ್ಥ ಅನವಯತೇಶ್ಚ ನ ಚ ಜೀವ ಮಾತ್ರಂ ದೇವಾ ಉಪಾಸತೆ. ಉಪಶಬ್ದ ಅಂತರ ಶಬ್ದಾಶ್ಚ, ಉಪ ಇದೆ, ಅಂತ ಶಬ್ದ ಇದೆ, ಇವೆಲ್ಲ ಹತ್ರ. ಉಪ ಅಂದ್ರೆ ಹತ್ರ, ಅಂತ ಅಂದ್ರೆ ಕ್ಲೋಸ್. ಪರಂಜ್ಯೋತಿ ಹತ್ರ ಇರ್ತಾರೆ ಅಂತ
ಹೇಳಿದ್ರೆ ಹೊರತು ಆಗ್ತಾನೆ ಅಂತ ಹೇಳಿಲ್ಲ. ಹತ್ರ ಬೆಂಗಳೂರಲ್ಲಿದ್ದಾನೆ, ಬೆಂಗಳೂರು ಆಗ್ಬಿಡ್ತಾನ? ಗೊತ್ತಾಯ್ತು, ಆಗಿಲ್ಲ. ಹತ್ರ ಇದ್ದಾನೆ, ಬೆಂಗಳೂರು ಹತ್ರ ಇದ್ದಾನೆ, ಬೆಂಗಳೂರಲ್ಲೇ ಇದ್ದಾನೆ, ಆದ್ರೂ ಬೆಂಗಳೂರು ಆಗಿಲ್ಲ. ಊರ್ಜಂ ಪೃಥಿವ್ಯಾ ಭಕ್ತ ಯೋಗ ಅಲ್ಲ, ಎಲ್ಲ ಭಕ್ತ ಉರುಗಾಯ ಉಪಾಸತೆ. ಪೃಥ್ವಿಯಲ್ಲಿ ಇದ್ದು ಉರುಗಾಯ ಅಂದ್ರೆ ಪರಮಾತ್ಮ, ಉರುಧಾ ಗೀಯತೆ, ಎಲ್ಲರಿಂದ ಕೊಂಡಾಡಲ್ಪಡೋದು ದೇವರಿಗೆ ಏನಂತ ಹೆಸರಿದೆ? ಮತ್ತು ಉರುಗೈ ಅಂತ ಹೇಳ್ತಾರೆ, ಗೊತ್ತಲ್ಲ? ಉರುಗೈ ಅಂತ ಹೇಳೋದು ಗೊತ್ತಲ್ಲ? ಅಂಡಮಾನ್ಯಕ್ಕೂ ಹೇಳ್ಬೇಕು, ಉರುಗೈ ಅಂತ ಕರೀತಾರೆ. ಉರುಗಾಯ ವಿಮರ್ಶಿತನ ಪದ ಎಲ್ಲ ಎತ್ತ ಪದ ಹುಡುಕತ್ತ ಹೋಗ್ಬಿಟ್ರೆ ಶಾಸ್ತ್ರ ವಿಪಾತ ಆಗ್ಬಿಡುತ್ತೆ. ಹುಡುಕ್ಬೇಕಲ್ಲ ಸರಿಯಾಗಿ. ಅಲ್ಲ, ಉರುಗಾಯ, ಉರುಗಾಯ, ಉರಗ ಅಲ್ಲ, ಉರುಗಾಯ. ಗೊತ್ತಾಯ್ತಾ? ಅದು ಬೇರೆ, ಉರಗಾಯ ಅರ್ಥ ಮಾಡ್ಬೋದು. ಗುರು ಅಂದ್ರೆ ಉರುಧಾ ಗೀಯತೆ, ಉರುಹಿ ಗೀಯತೆ, ಒಂದೇ ಒಂದಂ ಸದಾನಂತ. ಬಹಳ ದೊಡ್ಡವರಿಂದ ಕೊಂಡಾಡಲ್ಪಡ್ತಾರೆ, ಅನೇಕ ರೀತಿಯಲ್ಲಿ ಕೊಂಡಾಡಲ್ಪಡ್ತಾರೆ. ಅದಕ್ಕೆ ಗುರುಗಾಯ ಅಂತ ದೇವರಿಗೆ ಹೆಸರು. ಗುರುಗಾಯದ ಅನೇಕ ತಾವು ಸಾಲ ಉಪಯೋಗಿಸ್ತಾರೆ. ಗುರುಗಾಯದ ಅರಮನೆಗೆ ಅಂತ ಹೇಳ್ತಾ ಗುರುಗಾಯ ಶಬ್ದ ಉಪಯೋಗಿಸ್ತಾರೆ. ಏನೋ ಏನ ಅಲ್ಲ, ಏನ ಊರ್ಜಂ ಪೃಥಿವ್ಯಾ ಭಕ್ತ ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಇತ್ಯಾದಿಶ್ಚ. ಭೇದ ದೃಷ್ಟ್ಯಾ, ಮುಕ್ತಿಯಲ್ಲೂ ಕೂಡ ಏನಿದೆ ಭೇದ ದೃಷ್ಟಿಯಿಂದ ಮುಕ್ತಿ ಹೊರತು, ಭಾಗವತ ಹೇಳ್ತಾ ಇದೆ ಭೇದ ದೃಷ್ಟ್ಯಾ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ. ಮೂರು ಬೇಕು ನಮಗೆ. ದೇವರ ನಮಗೂ ಭೇದ ಜ್ಞಾನ ಇರಬೇಕು, ಅಭಿಮಾನ ಪ್ರಮಾಣ ಪೂರ್ವಕ ಚಿಂತನೆ ಇರಬೇಕು, ನಿಸ್ಸಂಗ ಫಲದ ಆಸಕ್ತಿ ಇರಬಾರ್ದು. ಅವರಿಗೆ ಮಾತ್ರ ಏನಾಗುತ್ತೆ, ಕರ್ಮಣ ಅಂತ ಕರ್ಮಾಚರಣೆ ಮಾಡಿದ್ರೆ ಮಾತ್ರ ದೇವರು ಸಿಗ್ತಾರೆ ಅಂತ ಭಾಗವತ ಕಪಿಲಗೀತೆಯ ಮಾತದು. ಆಮೇಲೆ ಭೂತೈರ್ ಮಹದ್ಭಿಹಿ ಯೈಮಾಂ ಪುರೋ ವಿಭುರ್ ನಿರ್ಮಾಯಸೇತಿ ಯದಮೋಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ. ಭೂತೈಹಿ ಮಹದ್ಭಿ ಇಮಾಂ, ಪರಮಾತ್ಮ ಪಂಚ ಮಹಾಭೂತಗಳಿವೆ. ಪುರೋ ವಿಭು ನಿರ್ಮಾಯ, ಸೃಷ್ಟಿ ಮಾಡ್ತಾನೆ. ಶೇತೆ ಯದಮೋಷು ಪೂರ್ಣ, ಮೇಲೆ ಮಲಗಿಬಿಡ್ತಾರೆ ಅಂದ್ರೆ ಅಲ್ಲ, ಪ್ರವೇಶ ಮಾಡಿ ಆರಾಮಾಗಿರ್ತಾರೆ. ಆರಾಮ ಮಲಗಿದ್ದಾರೆ ಅಂದ್ರೆ ಮಲಗಿರ್ಬೇಕು ಅಂತಲ್ಲ, ಖುಷಿಯಾಗಿದೆ, ರಿಟೈರ್ ಆಗಿ ಆರಾಮಾಗಿದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆರಾಮಾಗಿರ್ತಾರೆ. ಪರಮಾತ್ಮ ಅನಂತ ಮಲಗಿದ್ದಾರೆ. ಬೇರೆ ಯಾವ ದೇವರಿಗೂ ಕೂಡ ಮಲಗಿದ ರೂಪದಲ್ಲಿ ಪೂಜೆ ಇಲ್ಲ. ಗೊತ್ತಾಯ್ತಾ? ಮಲಗಿದ್ರ ಪೂಜೆ ಇಲ್ಲ. ಈಗ ಮಲಗಿದ್ದಾರೆ ಅಂದ್ರೆ ಪೂಜೆ ಮಾಡಬಾರದು ಅಂತ ಅರ್ಥ. ಆಫೀಸ್ ಕ್ಲೋಸ್ ಇದ್ದಾಗ ಮಲಿಕೊಂಡ್ಬಿಟ್ಟಿದ್ದಾರೆ, ದುರ್ಯೋಧನ ತಿಳ್ಕೊಂಡ್ಬಿಟ್ಟ. ಗೊತ್ತಾಯ್ತಾ? ತಪ್ಪು. ಅರ್ಜುನ ನಮಸ್ಕಾರ ಮಾಡಬೇಕು. ಪರಮಾತ್ಮ ಮಲಗಿದ್ದಾನೆ, ಕೋದಲಿದ್ದಾನೆ. ನನಗೆ ನಾನವಾಪ್ತ ಅನವಾಪ್ತವ್ಯಂ ವರ್ತೈವ ಚಕರ್ತಾನೆ. ಏನು ಕೆಲಸ ಇಲ್ಲ. ಯಾರ ಮರಿಬಿಟ್ಟಿಯಾರ, ಏನ್ ಕೆಲಸ ಇಲ್ಲ ಅಂತಾರಲ್ಲ ಹಾಗೆ ದೇವರಿಗೆ ಕೆಲಸನೇ ಇಲ್ಲ. ಯಾಕೆ? ನ ಪ್ರಯೋಜನ ಬಂತು. ಪರಮಾತ್ಮ ಏನೂ ಬೇಕಿಲ್ಲ. ಆದ್ರಿಂದ ಅವರ ಕೆಲಸ ಪುತ್ರ ಮರಿಕೊಂಡೇ ಮಾಡ್ತಾನೆ. ಆದ್ರಿಂದ ಅದು ಏನ್ ಆಗ್ಬೇಕಾಗಿದೆ? ಸಂಕಲ್ಪ ಸಾಕು. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಆದ್ರೆ ದೇವರು ಸರ್ವೋತ್ತಮತ್ವಕ್ಕೆ ಅದೇ ಸಾಕ್ಷಿ. ಮಲಗಿರೋ ರೂಪದಲ್ಲಿ ಪೂಜಿತರಾಗ್ತಾನೆ ಅಂದ್ರೆ ದೇವರು ಎಷ್ಟು ಪೂಜ್ಯರಾಗ್ತಾನೆ ಅನ್ನೋದು ಯೋಚನೆ. ಎಷ್ಟು ದೊಡ್ಡವರು. ಅದಕ್ಕೆ ಮಲಗಿದ್ದಾನೆ, ಚಿಂತನೆ ಮಾಡ್ಬೇಕಲ್ಲ. ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ ಅಂತ ಭಾಗವತರು ಹೇಳಿದ್ರು. ಇತ್ಯಾದು ಭಗವತಃ ಇವ ಇಂದ್ರಿಯೇರ್ಭೋಕ್ತೇಶ್ಚ. ಪರಮಾತ್ಮನಿಗೂ ಕೂಡ ಏನಿದೆ? ಪರಮಾತ್ಮನೂ ಕೂಡ ಇಂದ್ರಿಯಗಳು ಹೊಂದಿದ್ದಾನೆ. ಸಾಕಾರನಾಗಿದ್ದಾನೆ, ನಿರಾಕಾರ. ಮುಕ್ತನು ನಿರಾಕಾರಿ ಅಲ್ಲ, ಪರಮಾತ್ಮ ನಿರಾಕಾರನಲ್ಲ. ಕೃತಂ ಪಿಬಂಧೋ ಸುರಸ್ಯ ಲೋಕೆ ಗುಹಾಂ ಪ್ರವಿಷ್ಟೋ ಪರಮೇ ಪರಾರ್ಥ ಇತ್ಯಾದಿ. ಅದೆಲ್ಲ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದಬೋಚಮಹಂತೇನ. ಹೌದಾ? ಯಾಕೆ ಇಲ್ಲೇ ಗುರ್ತಿಟ್ಟಿರೋದು? ನಿನ್ನೆ ಗುರ್ತಿಡಿಲ್ಲೇ ಇದೆ. ನಾಳೆ